ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು. ಇದು ಈ ವಿಡಿಯೋ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಹೇಳಕತ್ತೇವೆ ಅಂದ್ರೆ ಲೈಕ್ RRBದು ಗ್ರೂಪ್ ಡಿ ಕನ್ಫರ್ಮ್ ಆಗೈತೆ. ಮೊನ್ನೆ 35,000 ಸಮಥಿಂಗ್ ಏನೋ ಪೋಸ್ಟ್ ಕರೆದಾರೆ. ಸೊ ಅದಕ್ಕೆ ಕರೆದಿರೋ ಕಾಲಾಗಿ ಇವತ್ತು ಈ ಒಂದು ವಿಡಿಯೋ ಮಾಡಕತ್ತೀನಿ. ಇದಕ್ಕೆ ಹೆಂಗೆ ಲಾಗಿನ್ ಆಗೋದು, ಹೆಂಗೆ ಇದು ಪ್ರೊಸೀಜರ್ ಏನೇನು ಅಂತ ಹೇಳಕ್ಕೆ ನಾನು ನಿಮಗೆ ಇದು ಫುಲ್ ಇದ್ರೊಳಗೆ ಹೇಳ್ತೇನಂತ. ಸೊ ಇಲ್ಲಿ ಮೇಲೆ ಕಾಣಕತ್ತಿಲ್ಲ RRB ಪ್ಲೇ ಅಂತೇಳಿ. ಸೊ ಈ ಥರ ಇದನ್ನು ಬರ್ಕೊಂಡು ನೀವು ಸರ್ಚ್ ಮಾಡಿರಿ. ಇಲ್ಲಾಂದ್ರೆ ನಾವು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಥ್ರೂ ನೀವು ಬಂದು ಅಪ್ಲಿಕೇಶನ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನೀವು ಇದು ಮಾಡೋಕೆ ಅಪ್ಲಿಕೇಶನ್ ಹಾಕಕ್ಕೆ ಫಸ್ಟ್ ನಿಮ್ಗೇನಂದ್ರೆ ಒಂದು ಅಕೌಂಟ್ ಇರಬೇಕು ಮೊದಲೇ RRB ಕಡೆಯಿಂದ, ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಕೌಂಟ್ ಮಾಡಿರ್ತಾರೆ ಅವರು. ಸ್ಟಾರ್ಟಿಂಗ್ ಯಾವುದೇ ಎಕ್ಸಾಮ್ ಬಂದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಬಟ್ ಈ ಇದ್ರಾಗ ಏನಪ್ಪ ಅಂತಂದ್ರೆ ಇಲ್ಲ ನಮ್ದು ಅಕೌಂಟ್ ಇಲ್ಲ, ನಾವು ಇನ್ನೂ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೋಡಿರಿ. ಸೊ ಇಲ್ಲಿ ತೋರಿಸ್ತೈತಿ ಅಪ್ಲೈ ಅಂದಾಗ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದೈತಿ. ಇನ್ನೊಂದು ಆಲ್ರೆಡಿ ನಂದು ಅಕೌಂಟ್ ಐತಿ ಅನ್ನೋರು ಏನು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲ ನಾನು ಹೊಸದಾಗಿ ಇನ್ನೂ ಫಸ್ಟ್ ಟೈಮ್ ಇದು ಎಕ್ಸಾಮ್ ಬರಾಕತ್ತೀನಿ ಅಂತ ಅನ್ನೋರು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಹೇಳ್ಕೊಡ್ರಿ. ಮತ್ತು ಈ ಕಾಲ್ಫಾರ್ಮ್ ಆಗಿದೆ, ಗ್ರೂಪ್ ಡಿ ಕಾಲ್ಫಾರ್ಮ್ ಆಗಿದೆ. 10th ಪ್ಲಸ್ ITML ಅಂತೇಳಿ ಏನೋ ಕಾಲ್ಫಾರ್ಮ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ 10th ಪಾಸ್ ಆಗಿರ್ತೀರಿ ನೋಡಿರಿ ಕರೆಕ್ಟಾಗಿ. ಕ್ರಿಯೇಟ್ ಆನ್ ಅಕೌಂಟ್ ಅಂತ ಹೇಳ್ಕೊಡ್ರಿ. ಸೊ ಅಕೌಂಟ್ ಹೆಂಗೆ ಕ್ರಿಯೇಟ್ ಇದು ಮತ್ತು ಹೇಳ್ತದೆ ಇದೇನದು ಕರೆಕ್ಟಾಗಿ ಎಲ್ಲ ಓದ್ಕೋರಿ. ಇನ್ 2024 ಇದು ನೋಡಿರಿ. ಇಲ್ಲಿ ಮುಂದೆ ಕಂಟ್ರಿ ಆಫ್ ನ್ಯಾಷನಾಲಿಟಿ, ನೀವು ಯಾವ ದೇಶದವರು ಅದು ನೋಡ್ಬೇಕು. ಮೊದಲು ಯಾವ್ಯಾವ ಕಂಟ್ರಿಯವ್ರಿಗೆ ಯಾರ್ಯಾರು ಬರ್ತೈತಿ. ಟಿಬೆಟಿಯನ್ ಅವರು, ಭೂತಾನ, ನೇಪಾಳ ಅಂತ ಹೇಳೈತಿ. ಸೊ ನಾವು ಇಂಡಿಯನ್ ಅವರಾಗಿದ್ದು ಇಂಡಿಯಾ ಅಂತ ಹೇಳ್ಕೊಡ್ಬೇಕು. ಸೊ ಇದಾದಮೇಲೆ ಇನ್ನು ಮುಂದೆ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತೇಳಿ ಬರ್ತೈತಿ. ಪರ್ಸ್ನಲ್ ಇನ್ಫಾರ್ಮೇಷನ್ ಅಂದಕ್ಕಾರ ಫುಲ್ ನೇಮ್ ನಿಮ್ದು ಹೆಂಗೆ ಅಂದ್ರೆ ಲೈಕ್ 10th ಮಾರ್ಕ್ಸ್ ಕಾರ್ಡ್ ಅಥವಾ LC ಒಳಗೆ ಹೆಂಗೆ ಇರ್ತೈತಿಲ್ಲ ಆ್ಯಸ್ ಯೂಶ್ವಲ್. ಲೈಕ್ ನಿಮ್ದೇನು 10th ಒಳಗೆ ನಿಮ್ಮ ಹೆಸರು ಏನಿರ್ತೈತಿ, ಕಲ್ಲಪ್ಪ ಮಲ್ಲಪ್ಪ ಹಂಗೆ ಏನಿರ್ತೈತಿ. ಸೊ ಅದು ಕರೆಕ್ಟಾಗಿ ಇಲ್ಲಿ ಫುಲ್ ನೇಮ್ ಅಂತೇಳಿ ಐತಲ್ಲ, ಈ ಫುಲ್ ನೇಮ್ ಒಳಗೆ ಇಲ್ಲೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ಬೇಕು, ಕರೆಕ್ಟಾಗಿ ಬರೆದಿರ್ಬೇಕು. ಸ್ಮಾಲ್ ಲೆಟರೇ ಆಗಲಿ, ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟ್ರ್ ಒಳಗೆ ಬರೆದಿರ್ಬೇಕು ಕರೆಕ್ಟಾಗಿ. ಅದಾದಮೇಲೆ ಅದೇ ಹೆಸರನ್ನು ಇಲ್ಲಿ ರೀಟೈಪ್ ಅಂತೇಳಿ ಕೊಟ್ಟಾರೆ. ಸೊ ಫುಲ್ ನೇಮ್ ಒಂದು ಸಲ ಅಂತ ಬರಿ ಅಂದ್ರೆ ಆಮೇಲೆ ಸೆಕೆಂಡ್ ಟೈಮ್ ಫುಲ್ ನೇಮ್ ರೀಟೈಪ್ ಮಾಡಂತ ಹೇಳ್ಯಾರ. ಸೊ ಅದನ್ನೇ ಇನ್ನೊಮ್ಮೆ ಇಲ್ಲಿ ಬರೀಬೇಕು. ನಿಮ್ಮ ನೇಮ್ ಏನಾದರೂ ಇನ್ನು ಮುಂದೆ ಬಂದ್ರೆ ನೇಮ್ ಏನಾದರೂ ಚೇಂಜ್ ಮಾಡಿದ್ರಿ, ಅಥವಾ 10th ಮುಗಿದ್ಮೇಲೆ ಅಥವಾ 10th ಮುಗಿದ್ಮೇಲೆ ಆಧಾರ್ ಕಾರ್ಡ್ ಒಳಗಿಂದ ಏನಾದರೂ ನೇಮ್ ಚೇಂಜ್ ಮಾಡಿದ್ರಿ, ಇಲ್ಲ ಅದೇನಾದರೂ ಇತ್ತಂದ್ರೆ ನೀವು ಚೇಂಜ್ ಮಾಡಿದ್ರಿ ಅಂದ್ರೆ ಎಸ್ ಅಂತ ಕೊಡ್ರಿ. ಚೇಂಜ್ ಮಾಡಿರಲಿಲ್ಲ ಅಂದ್ರೆ ನೋ ಅಂತ ಕೊಡ್ರಿ. 10th ಒಳಗೆ ಹಂಗೈತಿ ಹಂಗೈತಿ ಈಗನೂ ಅಂದ್ರೆ ನೋ ಅಂತ ಕೊಡ್ರಿ. ಇನ್ನು ಮುಂದೆ ಬಂದ್ರೆ ಇನ್ನು ಡೇಟ್ ಆಫ್ ಬರ್ತ್ ಅಂತೇಳಿ ಬರ್ತೈತಿ. ಸೊ ಡೇಟ್ ಆಫ್ ಬರ್ತ್ ಅಂತ ಬಂದಾಗ ನೀವು ಯಾವಾಗ ಹುಟ್ಟಿರ್ತೀರಿ 10th ಒಳಗೆ ಏನು ಎಲ್ಲ ಆ್ಯಸ್ ಯೂಶ್ವಲ್ 10th ಒಳಗೆ ಏನೈತಿ ಸೇಮ್ ಅದನ್ನೇ ನೀವು ಇಲ್ಲಿ ಕೊಡಬೇಕಾಕೈತಿ. ಒಂದ್ಸಲ ಡೇಟ್ ಆಫ್ ಬರ್ತ್ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ಸೇಮ್ ಅದೇ ಆ್ಯಸ್ ಯೂಶ್ವಲ್ ಐತಿ. ರೀಟೈಪ್ ಡೇಟ್ ಆಫ್ ಬರ್ತ್ ಅಂತಾರೆ. ಸೊ ಇನ್ನೊಮ್ಮೆ ಡೇಟ್ ಆಫ್ ಬರ್ತ್ ಹಾಕ್ರಿ. ಸೊ ಅದಾದಮೇಲೆ ಜೆಂಡರ್ ತೊಗೊರಿ. ನೀವು ಯಾವ್ದು ಗಂಡಸಿದ್ರೆ ಗಂಡ್ಸು ಹಾಕ್ರಿ, ಹೆಂಗಸಿದ್ರೆ ಹೆಂಗ್ಸ್ ಹಾಕ್ರಿ. ಟ್ರಾನ್ಸ್ಜೆಂಡರ್ ಇಲ್ಲಪ್ಪ ನಾ ಗಂಡು ಅಲ್ಲ ಹೆಣ್ಣು ಅಲ್ಲ, ಇದು ಅದೇನಿ ಮಂಗಳಮುಖಿ ಅದೇನಂದ್ರೆ ಟ್ರಾನ್ಸ್ಜೆಂಡರ್ ಹಾಕ್ರಿ. ಅದಾದಮೇಲೆ ಮತ್ತೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೊರಿ. ಅಂದರೆ ಒಂದೊಂದು ಆಪ್ಷನ್ನ ಕರೆಕ್ಟಾಗಿ ಅದಲ್ಲೋ ಇಲ್ಲೋ ಅಂತೇಳಿ ಚೆಕ್ ಮಾಡೋಕೆ 2 ಸಲ ಕೊಡಾಕತ್ತಾರ. ಕರೆಕ್ಟಾಗಿ ನೋಡಿ ಹಾಕಿರಿ ಪ್ರತಿಯೊಂದು. ಮತ್ತು ಫಾದರ್ಸ್ ನೇಮ್, ನಿಮ್ಮ ಫಾದರ್ ನಿಮ್ಮ ತಂದೆ ಹೆಸರು ಏನದು ಅದು ಕರೆಕ್ಟಾಗಿ ಹಾಕಿರಿ. ಹೆಂಗೆ ಲೈಕ್ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಏನೇನೈತಲ್ಲ ಸೊ ಅದ ಸೇಮ್ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗೆ ಹಾಕಬೇಕು. ಇಲ್ಲಿ ಕೆಳಗೆ ಮೆನ್ಷನ್ ಮಾಡ್ಯಾರ ನೋಡೋರು, ಫಾದರ್ ನೇಮ್ಸ್ ಆ್ಯಸ್ ರೆಕಾರ್ಡೆಡ್ ಇನ್ ಮ್ಯಾಟ್ರಿಕುಲೇಷನ್ 10th ಸರ್ಟಿಫಿಕೇಟ್ ಒಳಗೆ ಹೆಂಗೈತೆ ಅಂತೇಳಿ ಹಾಗೆ. ಸೊ ಫುಲ್ ನೇಮ್ ನಿಮ್ದು ಹೆಂಗೈತಿ ಎಲ್ಲ ಹೆಂಗೆ ಇಲ್ಲಿ ಫುಲ್ ಮ್ಯಾಗೆ ಕೊಟ್ಬಿಟ್ಟಾನೆ ಆ್ಯಸ್ ರೆಕಾರ್ಡೆಡ್ ಇನ್ ಮ್ಯಾಟ್ರಿಕುಲೇಷನ್ 10th ಕ್ಲಾಸ್. 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೆ ಐತಲ್ಲ ಸೊ ಅದೇ ರೀತಿ ಅಷ್ಟೇ ಇರ್ಬೇಕಂತೇಳಿ ಫುಲ್ ಇದು ಮಾಡಿಬಿಟ್ಟನ. ಫಾದರ್ ನೇಮ್ ಐತೆ. ಫಾದರ್ ನೇಮ್ ಆದಮೇಲೆ ಇಲ್ಲಿ ರೀಟೈಪ್ ಫಾದರ್ ನೇಮ್, ಇನ್ನೊಮ್ಮೆ ಫಾದರ್ ನೇಮ್ ಹಾಕ್ರಿ ಅಂತ ಹೇಳ್ಕರೆ ಇಲ್ಲಿ ಇದೊಂದು ಕೊಟ್ಟನ. ಸೊ 2 ಸಲ ಎಲ್ಲ ಹಿಂಗೆ ಮೇಲಿಂದ ಏನು ಬಂದಿಲ್ಲ ಎಲ್ಲನೂ 2 ಸಲ ಹಾಕ್ಬೇಕು. 2 ಸಲ ಹಾಕ್ರಿ. ಆಮೇಲೆ ತಾಯಿ ಹೆಸರು ಹೆಂಗೈತೆ ಅದು ಸೇಮ್ ತಾಯಿ ಹೆಸರು ಹಾಕ್ರಿ. ಇನ್ನು ಮುಗಿದ್ಮೇಲೆ ನಿಮಗೆ ಕಾಂಟ್ಯಾಕ್ಟ್ ಅಥವಾ ನಿಮ್ಮದು ಇಮೇಲ್ ಅಡ್ರೆಸ್ ಇಟ್ ಶುಡ್ ಬಿ ಅಂದ್ರೇನು ಇದು ಕರೆಕ್ಟಾಗಿ ಇರೋದೇ ಕೊಡಬೇಕು. ಯಾಕಂದ್ರೆ ಈಗ ನೀವು ಚಾಲ್ತಿ ಯಾವ್ದು ಯೂಸ್ ಮಾಡ್ತಿರ್ತೀರಲ್ಲ ಸೊ ಅದೇ ಕೊಡಬೇಕು. ಡೈಲಿ ಒಂದೊಂದು ಇಮೇಲ್ ಚೇಂಜ್ ಮಾಡಿದ್ರೆ ಅವ್ರು ನಿಮಗೆ ಮೆಸೇಜ್ ಕಳಿಸ್ತಾರೆ ಇಮೇಲಿಗೆ, ಹಿಂಗೆ ನಿಮ್ದು ಅಪ್ಲಿಕೇಶನ್ ಹಾಕಿದ್ದು ಸಕ್ಸಸ್ ಆಗೈತಿ ಅಥವಾ ಸಕ್ಸಸ್ ಆಗಿಲ್ಲ ಅಂತ ಹೇಳ್ಕರೆ ನೋಟಿಫಿಕೇಶನ್ ಕಳಿಸ್ತಿರ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ನೋಟಿಫಿಕೇಶನ್ ನಿಮಗೆ ಬೇಕಾಗೈತೆ ಅಂದ್ರೆ ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ ಕೊಡಬೇಕು. ಇಮೇಲ್ ಅಡ್ರೆಸ್ ಕೊಟ್ಟ ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಅದ್ಮೇಲೆ ಜನರೇಟ್ ಇಮೇಲ್ OTP ಅಂದಾಕಾರ ನಿಮ್ಮ ಇಮೇಲಿಗೆ ಅವರು OTP ಕಳಿಸ್ತಾರೆ. ಸೊ ಆ OTP ಇಲ್ಲಿ ನೀವು ಎಂಟರ್ ಮಾಡಿದ್ರೆ ನಾವು ಮುಂದಿನ ಸ್ಟೆಪ್ಪಿಗೆ ಹೋಗ್ತೀರಿ. ಹಂಗೆ ಮೊಬೈಲ್ ನಂಬರು ಸಹ ಚಾಲ್ತಿ ಇರೋ ಮೊಬೈಲ್ ನಂಬರ್ ಕೊಡ್ಬೇಕು. ಯಾವುದಾರೆ ಸಿಮ್ಮಿಗೆ ರೀಚಾರ್ಜ್ ಇಲ್ಲಾರೋ ಒಂದು ಕೊಟ್ರೆ ಅಂದ್ರೆ ಅದಕ್ಕೆ OTP ಬರಲಾರ್ದೆ ಕುಂದಿರ್ತೈತಿ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದಾದಮೇಲೆ ಮುಂದೆ ಮೇನ್ ಬರೋದೇ ಆಧಾರ್ ವೆರಿಫಿಕೇಷನ್. ಸೊ ಆಧಾರ್ ವೆರಿಫಿಕೇಷನ್ ಎಲ್ಲ ಜಾಬ್ಗಳಿಗೂ ಬೇಕು, ಹಂಗೆ ಇದಕ್ಕೂ ಬೇಕಾಗಿರ್ತೈತಿ. ಇದು ಆಧಾರ್ ನಂಬರ್ ಹಾಕಿ ಅದಕ್ಕೆ ಆಧಾರ್ ನಂಬರಿಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಇರ್ತೈತಲ್ಲ ಸೊ ಅದಕ್ಕೊಂದು OTP ಬರ್ತೈತಿ. OTP ಬಂದಮೇಲೆ ಎಂಟರ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಇದು ವೆರಿಫೈ ಆಕೈತಿ. ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಜನರೇಟ್ ಇದು ಅಂದಮೇಲೆ ಒಂದು OTP ಕಳಿಸ್ತಾರೆ. ಆಮೇಲೆ ಈ ಥರ ಮಾಡ್ಬೇಕು. ಇದಾದಮೇಲೆ ಇನ್ನು ಮುಂದೆ ಇಲ್ಲಪ್ಪ ನನ್ನ ಕಡೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಸೊ ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಹೇಳ್ಕರೆ
ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ದಾಕರ ಅದು ಮುಂದಿನ ಪ್ರೊಸೀಜರಿಗೆ ಕರ್ಕೊಂಡು ಹೋಗೋದು. ಅದೇನಂತ ಹೇಳಕ್ರಿ ನೀವು ನೋಡ್ಬೋದು. ಇಷ್ಟಾದ್ಮೇಲೆ ಇನ್ನು ಮುಂದೆ ಇಲ್ಲೇನೈತಲ್ಲ, ಸೊ ಇದು ಇದೇನು ನೋಟೇಷನ್ ಐತಲ್ಲ, ಸರ್ಕ್ಯುಲರ್ ಏನೈತಲ್ಲ, ಸೊ ಇದನ್ನ ಏನಂದ್ರೆ ನಿಮ್ಮದೆಲ್ಲ ಪ್ರತಿಯೊಂದು ಸಹ RRB ಇದ್ರೊಳಗೆ ಹೋಗ್ತೈತಿ. KYC ಅಂದ್ರೆ ಆಧಾರ್ ಕಾರ್ಡ್ KYC ಇದೆಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಹೋಗ್ತೈತಿ. ಅದಕ್ಕೆ ಹೋದ್ಮೇಲೆ ಎಲ್ಲ ಮ್ಯಾಲೆ ಸೆಂಟ್ರ್ ID ಇದು ಏನು ನಿಮ್ಮ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಲಿಂಕ್ ಇರ್ತದೆ. ಆಲ್ಸೋ 10th ಸಹ ಎಲ್ಲ ಕಡೆ ಲಿಂಕ್ ಇರೋದ್ರಿಂದ ಅವರೆಲ್ಲ ನೋಡಿ ಇದು ಮಾಡ್ಕೋತಾರೆ. ನೀವು ಯಾವುದೇ ರೀತಿ ತಪ್ಪಾಗಿ ಇದು ಮಾಡೋದು ರಾಂಗ್ ಹಾಕಕ್ಕೆ ಬರುವುದಿಲ್ಲ. ಸೊ ಇದಾದಮೇಲೆ ಮುಂದೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕಾಗಿರ್ತೈತಿ. ಲೈಕ್ ಪಾಸ್ವರ್ಡ್ ಯಾವ ಥರ ಇರಬೇಕಪ್ಪ ಅಂತಂದ್ರೆ ತೋರಿಸೋಣ. ಪಾಸ್ವರ್ಡ್ ಶುಡ್ ಬಿ ಇನ್ ಅ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಂಡ್ ನಂಬರ್ಸ್. ನೋಡಿರಿ, ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ನೀವು ಹೇಳ್ತಿರಲ್ಲ ದೊಡ್ಡ ಲಿಪಿ ಸಣ್ಣ ಲಿಪಿ ಅಂತಿರಲ್ಲ. ಸೊ ದೊಡ್ಡ ಲಿಪಿ ಅಕ್ಷರ ಒಳಗೆ ಅಂದ್ರೆ ABCD ಅದೇ ದೊಡ್ಡದು, ಕ್ಯಾಪಿಟಲ್ A. ಅದಾದ್ಮೇಲೆ ಒಂದು ಸಣ್ಣ ಲೆಟರ್ ಅಂದ್ರೆ ಸಣ್ಣ ಏನೇ ತೊಗೊರಿ. ಒಂದು ಎಕ್ಸಾಂಪಲ್ ಏನೋ ಒಂದು ಪಾಸ್ವರ್ಡ್ ಸೆಟ್ ಮಾಡಿರಿ. ಅದಾದಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಈಗ ಲೈಕ್ ಹೆಂಗೆ ಬರ್ತಾವಂದ್ರೆ ಎಟ್ ಅಂತ ಹೇಳಿ ಬರ್ಬೋದು, ಅಥವಾ ಹಿಂಗೆ ಶಾಕಿಂಗ್ ಸಿಂಬಲ್ ಆಗಿರ್ಬೋದು, ಭಾವನಾತ್ಮಕ ಚಿಹ್ನೆ ಆಗಿರ್ಬೋದು, ಈ ಥರ ಕ್ವಶನ್ ಮಾರ್ಕ್ ಆದರೂ ಆಗಿರ್ಬೋದು. ಆ ಥರ ಇರೋದೊಂದು ಅದಕ್ಕೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತೀವಿ. ಇನ್ನು ನಂಬರ್ಸ್ ಬೇಕೇ ಬೇಕು. ಯಾಕೆ ಇದು ಒಂದು ಸಲ ಆದಮೇಲೆ 2 ಸಲ ಹಾಕಿರಿ. ಇಲ್ಲೇನು ಸ್ಟಾರ್ ಮಾರ್ಕ್ ಏನದಾವಲ್ಲ, ಸೊ ಸ್ಟಾರ್ ಮಾರ್ಕ್ ಇದ್ದಂಥದ್ದೆಲ್ಲ ಮೇನ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದವು, ಅವೆಲ್ಲ ಪಿಕ್ಸ್ ಹಾಕೇಬೇಕು. ನೀವು ಕೊಡ್ಲಿಕ್ಕೆ ನಡೆಯಂಗಿಲ್ಲ ಅಂತೇಳಿ ಅದು ಪಾಸ್ವರ್ಡ್ ಇದು ಮಾಡಿದ್ಮೇಲೆ ಒಂದು ಸಲ ಹಾಕಿದ್ಮೇಲೆ ಇನ್ನೊಂದು ಕನ್ಫರ್ಮ್ ಮಾಡ್ಕೊಂಬಿಡ್ರಿ ಕರೆಕ್ಟ್ ಐತಿಲ್ಲ ಅಂತೇಳಿ. ಸೊ ಅದು ಕನ್ಫರ್ಮ್ ಆದಮೇಲೆ ಮುಂದೆ ಬಂದಮೇಲೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಹೇಳಕ್ಕೆ ಇಲ್ಲಿ ಇದು ಮಾಡ್ತೈತಿ. ಸೊ ಇದು ಕೊಟ್ಟಮೇಲೆ ಇಲ್ಲಿ ಮುಂದೆ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತೇಳಿ ಕೊಟ್ಬಿಡ್ರಿ. ಸೊ ಇದೆಲ್ಲ ಕೊಟ್ಟಮೇಲೆ ನಿಮಗೆ ಮುಂದಿನ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಅಂದ್ರೆ RRB ಮೇನ್ ಇದಕ್ಕೆ ಕರ್ಕೊಂಡು ಹೋಗ್ತದೆ. ಇದೇನೈತೆ ಜಸ್ಟ್ ಇದು ನೀವು ಅಪ್ಲಿಕೇಶನ್ ಹಾಕಿಲ್ಲ, ಇದಕ್ಕೆ ಯಾವುದಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಹಾಕಿಲ್ಲ, ಅಂದರೆ ಗ್ರೂಪ್ ಡಿಗೆ ಹಾಕಿಲ್ಲ. ಜಸ್ಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರಿ. ನಾನು ಒಂದು RRB ಗ್ರೂಪ್ ಅದು RRBದೊಳಗೆ ಒಬ್ಬ ಇದು ಅಂತ ಹೇಳ್ಕರಿ ಬರೀ ಜಸ್ಟ್ ಅದರ ಅಪ್ಲಿಕೇಶನ್ ಹಾಕಿರಿ. ಸೊ ಇದು ನೋಡ್ಕೊರಿ ಮೇನ್ ಏನಂತೇಳಿ. ಜಸ್ಟ್ ಇದಾದಮೇಲೆ ಮುಂದಿಂದು ಹೇಳ್ತೇನಂತ. ಅಲ್ಲಿವರೆಗೂ ವೀಡಿಯೋನ ಲೈಕ್ ಮಾಡಿರಿ, ಹಂಗೆ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರಾದರೂ ಹಾಕ್ಲಾರ್ದವ್ರಿಗೆ ಎಲ್ಲರಿಗೂ. ನೋಡಿರಿ, ನೀವು ಪಾಸ್ವರ್ಡ್ ಮತ್ತು OTP ಹಾಕಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಸೊ ಇಲ್ಲಿ ಬಂದಮೇಲೆ ನೀವು ನೋಡ್ಬೋದು ಯುವರ್ ಸೆಷನ್ ವಿಲ್ ಬಿ ಎಕ್ಸ್ಪೈರ್ ಇನ್ ಒಂದು 30 minutes ಟೈಮಿಂಗ್ ಕೊಟ್ಟಿರ್ತಾನೆ. ಸೊ 30 minute ಒಳಗೆ ನೀವೇನಂದ್ರೆ ಲೈಕ್ ಎಲ್ಲ ನಾವು ಓದಿ ಮೀನ್ಸ್ ನಿಮ್ಮ ಫಾರ್ಮೆಲ್ಲ ಹಾಕ್ಬೇಕು, ಇಲ್ಲಾಂದ್ರೆ ಮತ್ತೆ ಫಸ್ಟಿಂದ ಲಾಗಿನ್ ಆಗಿರಿ ಅಂತೇಳಿ ಕೇಳ್ತೈತಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಪೋಸ್ಟ್ ಇನ್ January 24 ಇವತ್ತೆಲ್ಲ ಕರೆದ ಅಂತ ಹೇಳಕ್ಕೆ ಇಲ್ಲಿ ಹೇಳ್ತೈತಿ. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಒಳಗೆ ಬರ್ರಿ. ಸೊ ಇಲ್ಲೆಲ್ಲ ಈ ಥರ ಐತಿ. ಓಕೆ ಅಂತ ಹೇಳಕ್ಕೆ ನೀವೇನು ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಅದ್ರ ಮೇಲೆ ಕ್ಲಿಕ್ ಕೊಡಬೇಕು. ಸೊ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟು ಇಲ್ಲೇ ಬರ್ತೈತಿ. ಸೊ ಎರಡು ಪೋಸ್ಟ್ ಅದಾವೆ, ಎರಡು ಪೋಸ್ಟ್ ಅದಾವೆ. ಬಟ್ ನಮಗೆ ಮೇನ್ ಬೇಕಾಗಿರೋದು ಇದು ಫಸ್ಟ್ನೇದು ಇಲ್ಲ ಐತ್ಲ. ಸೊ ಇದು ಒಂದೇದು ವೇರಿಯಸ್ ಪೋಸ್ಟ್ ಇನ್ level 1 to 7th CPC ಅಂತೇಳಿ ಐತಿ. ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಇದು ಐತ್ಲ. ಸೊ ಇದೇನು ಒಂದೇದು ಕಾಣತೈತಿಲ್ಲ, ಇದಕ್ಕೆ ಹಾಕಿರಿ. ಇಲ್ಲೇನು ನೋಡತ್ತಿರಲ್ಲ. ಸೊ ಇಲ್ಲಿ ಮೇನ್ ಐತಿ ನೋಡಿ, ಸೆಲೆಕ್ಟ್ ದ RRB ಫಾರ್ ವಿಚ್ ಯು ವಿಶ್ ಟು ಅಪ್ಲೈ. ಅಂದ್ರೆ RRB ಒಳಗೆ ಭಾಳ ಟೈಪ್ ಅದಾವೆ. ಅಂದ್ರೆ ಮೀನ್ಸ್ ಏನಂದ್ರೆ ಎಲ್ಲ ಕಡೆ ಅಲ್ಲೆಲ್ಲ ಕಡೆನೂ ಒಂದೊಂದು ಬ್ರ್ಯಾಂಚ್ ಅದಾವೆ. RRBದು ಸೌತ್ ವೆಸ್ಟರ್ನ್ ಆಗಲಿ ಅಥವಾ ಹಿಂಗೆ ಇದು ಐತಿ. ಸೊ ಅಲ್ಲೆಲ್ಲ ಮೇನ್ ಬ್ರ್ಯಾಂಚ್ ಕೊಟ್ಟಾರೆ ಸರ್. ಲೈಕ್ ಈಗ ಬೆಂಗಳೂರು ಆಗಲಿ, ಮುಂಬೈ ಆಗಲಿ, ಬಿಹಾರ್ ಆಗಲಿ, ಈ ಥರ ಎಲ್ಲ ಅದಾವೆ. ಸೊ ನೀವು ಎಲ್ಲಿ ಹೋಗಿ ಎಕ್ಸಾಮ್ ಬರೀತೀರಿ, ಯಾವ ಸೆಂಟ್ರ್ ಒಳಗೆ ಹಿಂಗೆ ಇದು ಮಾಡ್ತೀರಿ ಮೀನ್ಸ್ ಈ ಥರ ಐತಿ. ಅದಕ್ಕೆ ನೀವೇನು ಮಾಡ್ಬೇಕು, ಒಂದು ನಿಮಿಷ ಐ ವಿಲ್ ಶೋ ಯು. ಓ ಭೈ ಯಾಕೆ ಓಪನ್ ಆಗಲಿದೆ? ಹಾಂ, ಓಕೆ. ಈಗ ನೋಡಿರಿ, ಮೀನ್ಸ್ ಏನು ಸೆಲೆಕ್ಟ್ ದ RRB ಫಾರ್ ವಿಚ್ ಯು ವಿಶ್ ಟು ಅಪ್ಲೈ. ನೀವು ಎಲ್ಲಿ ಅಪ್ಲೈ ಮಾಡ್ತೀರಿ, ಯಾವ RRB ಇದ್ರೊಳಗೆ ಅಪ್ಲೈ ಮಾಡ್ತೀರಿ ಅಂದಕ್ಕಾರ. ಸೊ ಇಲ್ಲೆಲ್ಲ ಇಷ್ಟು ಇದು ಅದಾವೆ. ಸೊ ನೀವು ಕರ್ನಾಟಕದವ್ರು ಆಗಿದ್ದರಿಂದ ಮೇನ್ ನಿಮ್ಗೆ ಈಗ ಬೆಂಗಳೂರು ತೊಗೋರಿ, ಇನ್ನೂ ಮನಾರ್ ಅದಾವೆ. ಲೈಕ್ ನೀವು ಬೆಂಗಳೂರು ತೊಗೋರಿ, ಯಾಕಂದ್ರೆ ಲೈಕ್ ಇಲ್ಲಿದ್ದು ಇದು ಸೆಲೆಕ್ಟ್ ಡಿಸ್ಕ್ಲರೇಷನ್ ಬಾಕ್ಸ್. ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ RRB. ಸೊ ನಾವು ಎಲ್ಲಿಂದ ಡಿಬಾರ್ ಆಗಿಲ್ಲ ಅಂತೇಳಿ ಇದು ಕೊಟ್ಟು ನೆಕ್ಸ್ಟ್ ಅಂತೇಳಿ ಕೊಡಬೇಕು. ಸೊ ನೆಕ್ಸ್ಟ್ ಕೊಟ್ಟ ಮೇಲೆ ನಿಮಗೊಂದು ದಿಸ್ ಡಾಟಾ ಈಸ್ ಫೆಚ್ಡ್ ವಿತ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ ಡಾಟಾ, ಚೆಕ್ ಆಲ್ ದ ಡೀಟೇಲ್ಸ್ ಟು ಫರ್ದರ್. ಓಕೆ, ಇದೆಲ್ಲ ಹಿಂದಿನ ನೀವೇನು ಫಿಲ್ ಮಾಡಿರ್ತೀರಲ್ಲ, ಸೊ ಅಲ್ಲಿಂದನೇ ಫಿಲ್ ಆಗಿರ್ತೈತಿ. ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ಎಲ್ಲೆಲ್ಲಿಂದ ಏನೇನು ಐತಿ, ನಿಮ್ಮ ತಂದೆ ತಾಯಿ ಹೆಸರು, ನೀವು ಆಗಲೇ ಏನು ಫಿಲ್ ಮಾಡಿರಲ್ಲ, ಸೊ ಅದೆಲ್ಲ ಐತಿ. ಮೊದಲು ನೀವೇನಾದರೂ ಫಿಲ್ ಮಾಡಿದ್ರಿ ಇದು ಅಂತ ಹೇಳಕ್ಕೆ ಈ ಥರ ಎಲ್ಲ ಬರ್ತಿರ್ತೈತಿ. ಇದೆಲ್ಲ ನೀವೇನೈತಿಲ್ಲ. ಸೊ ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಕಾರ್ಡ್ ನೀವೇನು ಕೊಟ್ಟಿರ್ತೀರಲ್ಲ, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ. ಸೊ ಆಧಾರ್ ಕಾರ್ಡ್ ಥ್ರೂದಿಂದ ಎಲ್ಲ ನಾವು ನೋಡಿರ್ತಾರೆ, ಅಂದ್ರೆ ಅದೇ ಇಲ್ಲೆಲ್ಲ ಬಂದಿರ್ತೈತಿ. ಸೊ ಮೊದಲೊಮ್ಮೆ ನಾ ಅಪ್ಲೈ ಮಾಡಿದ್ದೆ. ಸೊ ಹಿಂಗಾಗಿ ನಂದೆಲ್ಲ ಇದು ಐತಿ. ಮತ್ತು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ನೀವು ಯಾವ ಊರ ಏನು ಅಂತ ಹೇಳಿದ್ರೆ ಎಲ್ಲ ಕೊಡ್ರಿ. ಲೈಕ್ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ಏರಿಯಾ ಯಾವುದು, ಊರು ಯಾವುದು, ಇದೆಲ್ಲ A to Z ಎಲ್ಲ ಕೊಡ್ಕೊತ ಹೋಗ್ರಿ. ಸೊ ಇದಾದಮೇಲೆ ಟಿಕ್ಕಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂದ್ರೆ ಕರೆಕ್ಟಾಗಿ ಪ್ರತಿಯೊಂದು ಪಿನ್ ಟು ಪಿನ್ ನೋಡಿರಿ. ಮತ್ತು ಅಕೌಂಟ್ ಲೈಕ್ ಏನಂದ್ರೆ ರಿಜೆಕ್ಟ್ ಆಗ್ತಿರ್ತದೆ, ಅದು ಕರೆಕ್ಟಾಗಿ ಮೇನ್ ಇದು ಕೊಡ್ರಿ. ಪರ್ಸನಲ್ ಡೀಟೇಲ್ಸ್ ಸೇವ್ ಆಯಿತು.
ಸೊ ಇದಾದಮೇಲೆ ಇನ್ನು ಅದರ್ ಡೀಟೇಲ್ಸ್ ಅಂತೇಳಿ ಬರ್ತೈತಿ. ಇದು ಏನಪ್ಪ ಅಂತಂದ್ರೆ ಲೈಕ್ ನಿಮ್ಮ ಮನ್ಯಾಗ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರಿ, ಅದು ಅಕಸ್ಮಾತ್ ಇದ್ದವರು ಇದ್ರಂದ್ರೆ ಮೀನ್ಸ್, ಯಾಕಂದ್ರೆ ಈಗಂತೂ ಅಗ್ನಿವೀರ್ ಕರ್ದನ ಸೊ 4 ವರ್ಷದೊಳಗೆ ಬರೋದೈತ್ಲ. ಸೊ ಅದಕ್ಕೆ ಯಾರಾದರೂ ಇದ್ರಂದ್ರೆ ಎಸ್ ಅಂತ ಕೊಡ್ರಿ. ಸೊ ಅದಕ್ಕೆ ಡಾಕ್ಯುಮೆಂಟ್ ನಂಬರ್ ಇರ್ತೈತಿ. ಆ ಡಾಕ್ಯುಮೆಂಟ್ ನಂಬರ್ ಹಾಕಿದ್ರೆ ನಿಮಗೆ ಆದಂಥ ಒಂದು ಕೋಟಾ ಇರ್ತೈತಿ, ರಿಸರ್ವೇಷನ್ ಹಂಗೆಲ್ಲ ಇರ್ತೈತಿ. ಸೊ ನೋಡಿರಿ, ಅದೆಲ್ಲ ಮಿಸ್ ಮಾಡ್ಕೋಬೇಡ್ರಿ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂದ್ರೆ ಎಸ್ ಕೊಡ್ರಿ, ನೋ ಅಂದ್ರೆ ನೋ ಕೊಡ್ರಿ. ಏನಾದರೂ ನಿಮಗೆ ಡಿಸಬಿಲಿಟಿ ಇದ್ದು, ನಿಮ್ಗೆ ನೀವು ಕುಂಟಿದ್ರಿ, ಕುರುಡು ಇದ್ರಿ, ಕಿವಿ ಕೇಳಿಸಲ್ಲ, ಹಿಂಗೇನಾದರೂ ಇದ್ರೆ ಅದಕ್ಕೆ ಅವೇನು ಇದ್ರೆ ಎಸ್ ಅಂತ ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತ ಕೊಡೋದು. ಸೆಲೆಕ್ಟ್ ಡೀಟೇಲ್ಸ್. ಡು ಯು ನೀಡ್ ಡಿಸ್ಕ್ರೈಬ್ ಇಫ್ ನಿಮ್ಗೆ ಏನಾದರೂ ಒಬ್ಬರು ಲೈಕ್ ಬರೀಲಿಕ್ಕೆ ಯಾರಾದರೂ ಹೆಲ್ಪರ್ ಬೇಕು ಅಥವಾ ಹಿಂಗೇನೋ ಐತದ ಸರಿ, ಅದಲ್ಲ. ಎಸ್, ಸ್ಕ್ರೈಬ್ ಅಂದ್ರೆ ಯಾರಿಗೆ ಅಂತ ಕರೀತಾರೆ ಅಂದ್ರೆ ಲೈಕ್ ಇವಾಗ ನಿಂಗೆ ಏನೋ ಒಂದು ಡಿಸಬಿಲಿಟಿ ಇರ್ತೈತಪ್ಪ, ನಿಂಗೆ ಎಕ್ಸಾಮ್ ಬರೆಯೋಕೆ ಆಗಂಗಿಲ್ಲ, ಅದಕ್ಕೆ ನೀ ಏನು ಮಾಡ್ತೀನಿ, ನಿಂಗೆ ಕಣ್ಣು ಅಥವಾ ಕಿವಿ ಕೇಳಿಸಂಗಿಲ್ಲ ಅಂದಕ್ಕಾರ ಕಣ್ಣ ಕಿವಿಗೇನು ಮೇಜರ್ ಆಗಲ್ಲ, ಕಣ್ಣಾಗಲಿ ಅಥವಾ ಬರೆಯೋಕೆ ನಿಂದು ಏನೋ ಪ್ರಾಬ್ಲಮ್ ಐತಿ ಅಂದ್ರೆ ನೀ ಯಾರನ್ನಾದ್ರೂ ಕರ್ಕೊಂಡೋಗಿ ಬರೆಸ್ಬೋದು. ನೀ ಹೇಳ್ದಂಗೆ, ನೀ ಡಿಟೆಕ್ಟ್ ಮಾಡಿ ಹೇಳ್ದಂಗೆ ಅವ್ರು ಬರೀತಾರೆ. ಸೊ ಅದಾದಮೇಲೆ ಇದು ಎಸ್ ಅಂದ್ರೆ ಎಸ್ ಕೊಡ್ರಿ, ನೋ ಅಂದ್ರೆ ನೋ ಅಂತ ಕೊಡ್ರಿ. ಸೊ ಇದಾದಮೇಲೆ ಎಕನಾಮಿಕಲಿ ಬ್ಯಾಕ್ವರ್ಡ್, ಲೈಕ್ ನೀವು ಏನಾದರೂ ಹಿಂದುಳಿದ ವರ್ಗದವರಾಗಿದ್ರಿ, ಎಸ್ ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದರೆ ಇಲ್ಲಿ ಕೊಡ್ರಿ. ಸರ್ವಿಂಗ್, ನೀವು ಯಾರಾದರೂ ಅಥವಾ ಈಗ ಮೊದಲೇನಾದರೂ ರೈಲ್ವೆ ಒಳಗೆ ಡ್ಯೂಟಿ ಮಾಡಾಕತ್ತಿದ್ರಿ ಅಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ಇಲ್ಲ ಅಂತ ಕೊಡ್ರಿ. ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಇದೇನಂದ್ರೆ ನೀವೆಲ್ಲಿ ಕೆಲಸ ಮಾಡಕತ್ತೀರಿ ಅದೇನು ಐತೆ ಅಂದ್ರೆ ಅದು ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅಥವಾ ಪಬ್ಲಿಕ್ ಸೆಕ್ಟರ್ ಎಲ್ಲೋ ಒಂದು ಕೆಲಸ ಮಾಡಕತ್ತೀರಿ ಅಂದ್ರೆ ಅದು ಕೊಡ್ರಿ, ಇಲ್ಲ ನಾ ಕೆಲಸ ಮಾಡತ್ತಿಲ್ಲ ಅಂದ್ರೆ ನಾಟ್ ಅಪ್ಲಿಕಬಲ್ ಅಂತ ಕೊಡ್ರಿ. ಸೊ ಇದಾದಮೇಲೆ ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಇದು ನೀವು ನೋಡಿರಿ, ಆಲ್ಮೋಸ್ಟ್ ಎಲ್ಲ ನೋನೇ ಇರ್ತೀರಿ, ಯಾಕಂದ್ರೆ ಪ್ರೆಸಸ್ ಇರ್ತಿರಲ್ಲ, ಹಿಂಗಾಗಿ ಸೊ ಅದೂ ಆಯ್ತು. ಮತ್ತಿನ್ನು ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಬ್ಯಾಂಕಿಂದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಕೈತಿ. IFSC ಕೋಡ್ ಇದೆಲ್ಲ. ಮತ್ತು ಅಕಸ್ಮಾತ್ ನೀವೇನಾದರೂ ರಿಫಂಡ್ ಹಾಕಿರ್ತೈತಿ, ಇಲ್ಲೆಲ್ಲ ನೀವು ಕರೆಕ್ಟಾಗಿ ನಿಮ್ಮ ಬ್ಯಾಂಕಿನ ನಂಬರ್ ಇದೆಲ್ಲ ನೀವು ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡಬೇಕಾಗಿರ್ತೈತಿ. ಸೊ ಇದಾದಮೇಲೆ ಇಷ್ಟೆಲ್ಲ ಕರೆಕ್ಟ್ ಐತಂದ್ರೆ ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇದು ಸೇವ್ ಆಕೈತಿ ಈ ಪೇಜ್ ಸೇವ್ ಆದಮೇಲೆ ಮುಂದೆ ಬರೋದು ಕ್ವಾಲಿಫಿಕೇಷನ್. ನಿಮ್ಮ 10th ಇದ್ರ ಮೇಲೆ ಬರ್ತೈತಿ, ಯಾಕಂದ್ರೆ ಎಕ್ಸಾಮು 10th ಐತ್ಲ. ಸೊ ಅದಕ್ಕೆ ಕ್ವಾಲಿಫಿಕೇಷನ್ ಬರ್ತೈತಿ. ಕ್ವಾಲಿಫಿಕೇಷನ್ ಬಂದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ. ಐಟಮ್ ಹೆಂಗೆ ಮಾಡತ್ತಿರೋ, ಮೆಟ್ರಿಕುಲೇಷನ್ ಅಥವಾ NIC ಅಂತ. ನಾನು ಅದರ ಇದು ಬೇರೆ ಕ್ಲಾಸಸ್ ಅಂತ ಹೇಳಕ್ಕೆ ಇದು ಮಾಡ್ತಿರೋ. ಇವಾಗ ನಾವು ಎದ್ರ ಮೇಲೆ ಮಾಡತ್ತೀವಿ, ಮೆಟ್ರಿಕುಲೇಷನ್ 10th ಮೇಲೆ ಅಪ್ಲಿಕೇಶನ್ ಮಾಡ್ತೀವಿ. ಸೊ ನಮ್ದು ಆಲ್ರೆಡಿ ಆ್ಯಡ್ ಆಗೈತಿ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಮೇಲೆ ಕೊಡ್ತೇವೆ. ಸೊ ನೆಕ್ಸ್ಟ್ ಮೇಲೆ ಕೊಟ್ಟಾಕರ ಇಲ್ಲೇನು ಬರ್ತೈತಿ, ನಿಮ್ಮದೊಂದು ಫೋಟೋ ಹಾಕ್ರಿ. ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಲ್ಲಿ ಫೋಟೋಗ್ರಾಫ್ ಶುಡ್ ಬಿ ಹೆಂಗಿರ್ಬೇಕಂದ್ರೆ ಲೈಕ್ ಕಲರ್ ಕಲರ್ ಒಳಗೆ ಇರಬೇಕು, ವಿತ್ ಬ್ಯಾಕ್ಗ್ರೌಂಡ್ ನಾಟ್ ಓಲ್ಡರ್ ದೆನ್ 2, ಅಂದ್ರೆ ರೀಸೆಂಟಾಗಿ ತೆಗೆದ್ರೆ ಫೋಟೋನೇ ಇರಬೇಕು, ಜಾಸ್ತಿ ಇದು ಇರಬಾರ್ದು. ಮೀನ್ಸ್ ಎಷ್ಟಂದ್ರೆ 50 KB 50 to 100 KB ಒಳಗೆ ಇರಬೇಕು ಆ ಫೋಟೋ, ಅಷ್ಟು ಸೈಜಿಂದ ನಡೀತೈತಿ. ಮತ್ತಿನ್ನು ಸಿಗ್ನೇಚರು ಇರಬೇಕು. ಸೊ ಸಿಗ್ನೇಚರ್ ಎಲ್ಲ ಕರೆಕ್ಟಾಗಿ ಹಾಕಿರಿ. ಇಲ್ಲಿ ಫೋಟೋ ಹಾಕ್ಬೇಕು, ಇಲ್ಲಿ ಸಿಗ್ನೇಚರ್ ಹಾಕ್ಬೇಕು. ಇವೆರಡು ಹಾಕಿದ್ಮೇಲೆ ಇನ್ನು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ, ಸೊ ಇದೆಲ್ಲ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಮೇಲೆ ಏನಂದ್ರೆ ಲೈಕ್ ಈಗಿರೋದು ಎಜುಕೇಷನ್ ಮೇಲೆ, ಮುಂದೆ ಅಪ್ಲೋಡ್ ಪ್ರೊಫೈಲ್ ಹಾಕೈತಿ. ಪ್ರೊಫೈಲ್ ಆದಮೇಲೆ ಪ್ರಿಫರೆನ್ಸ್, ಏನೇನು ಪ್ರಿಫರೆನ್ಸ್ ಕೊಡ್ತೀರ ಅಂತ ಹೇಳ್ತಾರೆ. ಸೊ ಈಗ ನಾವು ಮುಂದಿನ ಪೇಜ್ ಹೋಗೋಣಂತ. ಸೊ ಇಲ್ಲಿಗೆ ಏನಂದ್ರೆ ಮೀನ್ಸ್ ಇಷ್ಟೇ ಅಪ್ಲೋಡ್ ಮಾಡತ್ತೀನಿ. ಮೀನ್ಸ್ ಇದು ಎಜುಕೇಷನ್, ಇದು ಅಪ್ಲೋಡ್ ಪ್ರೊಫೈಲ್ ಐತೆ. ಪ್ರೊಫೈಲ್ ಒಳಗೆ ಏನಂದ್ರೆ ನಿಮ್ಮದೊಂದು ಸ್ಕ್ಯಾನ್ ಆಗಿರ್ತಕ್ಕಂಥ ಫೋಟೋ, ಅದು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಕಲರ್ ಫೋಟೋ ಹಾಕಿರ್ಬೇಕು, ಮತ್ತು ಸಿಗ್ನೇಚರ್. ಮತ್ತು ಎಷ್ಟು ಸೈಜ್ ಇಟ್ಟಿರ್ಬೇಕಂದ್ರೆ 100 KB to 50 KB ಒಳಗಿರಬೇಕು ಫೋಟೋದು. ಮತ್ತು ಇನ್ನು ಸಿಗ್ನೇಚರ್ದು 50 KB 30 KB ಒಳಗೆ ಇರಬೇಕು. ಅಷ್ಟಿದ್ರೆ ಮಾತ್ರ ಹಿಡಿತೈತಿ, ಇಲ್ಲಾಂದ್ರೆ ಹಿಡಂಗಿಲ್ಲ. ಸೊ ಇದು ಆಯ್ತು. ಪ್ರೊಫೈಲ್ ಆದಮೇಲೆ ಪ್ರಿಫರೆನ್ಸ್ ಆ್ಯಂಡ್ ಪೇಮೆಂಟ್ ಅಂತೇಳಿ ಬರ್ತೈತಿ. ಸೊ ನೀವು ಎಲ್ಲೆಲ್ಲಿ ಯಾವ ಪ್ರಿಫರೆನ್ಸ್ ಅಂದ್ರೆ ಎಲ್ಲಿ ಸೆಂಟರ್ ಕೊಟ್ಟು ನೀವು ಪ್ರಿಫರೆನ್ಸ್ ಯಾವುದಕ್ಕೆ ಯಾವ ಕೆಲಸಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ, ಮತ್ತು ಪೇಮೆಂಟ್ ಎಷ್ಟೆಷ್ಟು ಮಾಡ್ತೀರಿ ಪೇಮೆಂಟ್ ಮಾಡೋದಕ್ಕೆ. ಮತ್ತು SC/ST ಕಡಿಮೆ ಇರ್ತೈತಿ ಕಂಪೇರ್ ಟು ಅದರ. ಮತ್ತು ಇನ್ನು ಉಳಿದ ಬೇರೆ ಜನರಲ್ ಇವರಿಗೆಲ್ಲ ಮತ್ತು ಜಾಸ್ತಿ ಇರ್ತೈತಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿರಿ. ಹಂಗೆ ಇದು ವಿಡಿಯೋ ಇನ್ನೊಬ್ರಿಗೆ ಹಾಗೆ ಶೇರ್ ಮಾಡಿರಿ. ಯಾರ್ಯಾರು ಇನ್ನೂ ನಿಮ್ಮ ದೋಸ್ತ್ ಯಾರು ಹಾಕೋರಿದ್ರೆ ಅಂದ್ರೆ ಅವ್ರಿಗೆಲ್ಲ ಕಳಿಸ್ರಿ. ಕರೆಕ್ಟಾಗಿ ಯಾವುದೇ ರೀತಿ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಒಂದ್ಸಲ ರಿಜೆಕ್ಟ್ ಆಯ್ತು ಅಂದ್ರೆ ಭಾಳ ಕಷ್ಟಪಡ್ಬೇಕಾಕೈತಿ ಮುಂದೆ ಕರೆದಂಥ ಎಲ್ಲ ಕಾಲ್ಫಾಮಿಗೆ. ನೋಡಿಕೊಂಡು ಕರೆಕ್ಟಾಗಿ ಎಲ್ಲ ಹಾಕಿರಿ. ಇಷ್ಟು ಹೇಳಿ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನಂತ.